ದೈವದವ್ರೆಲ್ಲರೂ ಕೇಳ್ಯಾರ. ಹಾ आदमी को आदमी मिले तो दो बाता, ಹಾ ಹಾ कुत्ते को कुत्ते मिले तो दो दाता, और गधे को गधे मिले तो दो लाता. ಹಿಂಗೆ ಅಂದಾನಿಲ್ರಿ. ಹೌದ್ ಹೌದ್ ಹೌದ್. ಖರೆ ನಾವೊಂದು ಮಾತು ಕೇಳ್ತಾರ ರಾಯಪ್ಪ ಮಾಸ್ತರ. ಏನು ಮಾತಾ? ನಾ ನಿಜಕ್ಕೂ ಹೇಳ್ತೀನಿ, ನನಕ್ಕಿಂತ 15 ವರ್ಷ ಮೊದಲು ಸತ್ಯ ಸಂಘದಾಗ ಕಾಲಿಟ್ಟವಿದ್ದಿ. ಹೌದ್ ಹೌದು. ತಿಳಿದಾವ ಇದ್ದಿ, ಅರ್ದ್ಕೊಂಡವಿದ್ದಿ. ಹೌದು. ಖರೆ ಈ ವಚನ ಬಹುಶಃ ನಿನ್ನ ಮನ್ಯಾಗ ಹುಟ್ಟ್ಯದ ಅನ್ಸಲ್ತದ ನನಗೆ. ಹಾ 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 ಇದು ಒಂದು ವಚನ. ಆದಮಿ ಕೋ ಆದಮಿ ಮುಲೆ ತೋದೋ ಬಾತ ಅಂತೇಳಿ ನಿನಗೆ ಯಾವ ಹೇಳ್ಯಾನ ಇದು ಮಾತ? ಹಾ आदमी को आदमी मिले तो दो बाता, लो ज्ञानी को ज्ञानी मिले तो दो बाता. ಏ ಹಾಯ್ ಸತ್ಯ. ಹೌದ್ ಹೌದ್ ಹೌದ್. ಜಗವು ಸುತ್ತಿರುವುದು ನಿನ್ನ ಮಾಯೆ, ಹಾ ಹಾ ನಿನಗೆ ಸುತ್ತಿರುವುದು ಎನ್ನ ಮನ ನೋಡ. ಹೌದು ಜಗಕ್ಕೆ ಬಲ್ಲಿದೆ ನೀನು, ಹೌದು ನಿನಗೆ ಬಲ್ಲಿದೆ ನಾನು. ಹೌದ್ ಹೌದ್. ಜಗವು ನಿನ್ನೊಳಗೆ, ನೀನು ಎನ್ನೊಳಗೆ. ಕರಿಯ ಕನ್ನಡಿಯೋಳ ಅಡಿಗೆದಂತೆ ಎನ್ನೊಳಗೆ ಅಡಿಗೆಕೊಂಡೆ. ಗುಣ ಜಗತ್ತದಾಗ ನಿರ್ಗುಣದ ತಾಕತ್ತ ಬಹಳದ. ಹೌದಾ? ನಿರ್ಗುಣದ ತಾಕತ್ತ ನನ್ನೊಳಗ ಉಸುಲದ, ನಿನ್ನೊಳಗ ಉಸುಲದಪ್ಪ. ಉಸುಲು ಎಲ್ಲಿ ತಕ ಅದ? ನಿಂದು ಕೆಲಸದ, ಅದು ನಂದು ಕೆಲಸದ. ಅದು ನನ್ನಲ್ಲಿ ನಿನ್ನಲ್ಲಿ ಇದು ಕೈ ಬಿಡ್ತಂದ್ರ ರಾಯಪ್ಪ ಮಾಸ್ತರ್ ಹೋಗ್ಯಾನ್ರಿ. ಹಾ ಪಿಂಟು ಹಾದಲ್ರಿ, ಚಲೋ ಇದ್ದ. ಎಲ್ಲಿಗೆ ಹೋದವ? ಎಲ್ಲಿದ ಬಂದನ ಅಲ್ಲಿಗೆ ಹೋಗ್ಯಾನ್ರಿ. ಅವ ಹುಚ್ಚಗೋಳ್ಯ. ಹೌದ್ ಹೌದ್ ಹೌದ್. ಇದು ಗೊತ್ತಾಗ್ಬೇಕ ನಮಗ. ಹೋಗ್ಯಾನಂದ್ರೆ ಎಲ್ಲಿ ಹೋಗ್ಯಾನ? ಅವ ಎಲ್ಲಿದ ಬದಲು ಬಂದಾನ ಅಲ್ಲಿಗೆ ಹೋಗ್ಯಾನ. ಯಾವ ಸುಸಲಾದಿ ಪುಣ್ಯ ಕ್ಷೇತ್ರದಲ್ಲಿ ಕೂಡಿರುವ ಸಕಲ ಶರಣರಿಗೆ, ಹೌದು ತತ್ವಜ್ಞಾನಿಗಳಿಗೆ, ಬಲ್ಲವರಿಗೆ, ಹೌದು ಕುಂಬಾರಿ ಘೇನಶುದ್ಧ ಮುತ್ಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಿಪ್ಪ? 12ನೇ ಶತಮಾನದಲ್ಲಿ ಅನುಭಾವ ಮಂಟಪದಲ್ಲಿ ಹೌದು ವಚನಕಾರನಾದಂತ ಅಣ್ಣ ಬಸವಣ್ಣವ್ರಕ್ಕಿಂತ ಮೊದಲಿನ ವಚನಕಾರರು, ವಯಸ್ಸಲ್ಲಿ ಸಣ್ಣವರು ಹೌದ್ ಹೌದು ಯಾರೇ ಇದ್ದರವರು ಜೇಡರ ದಾಶಿಮಯ್ಯವರು. ಹೌದ್ ಹೌದು ಹೌದು. ಕಡಗಿಲಿಲ್ಲದ ಬಂಡೆ ಹೊಡಗೆಡುದು ಮಾಂಬುದೇ, ಕಡಗಿಲು ಬಂಡೆಗಾದಾರ. ಹಾ ಹಾ ಕಡು ದರ್ಪೇರಿದ ಒಡಲೆಂಬ ಬಂಡೆಗೆ ಮೃಡಶರಣರ ಹಿತ ನುಡಿಗಳವೇ ಆಧಾರ, ಕಡಿಗಿಲ ಕಾರಣ ರಾಮನಾಥ ತಿಳ್ತಾರೆ. ಹೌದ್ ಹೌದು. ಇದನ್ನೇ ಯಾಕೆ ಹೇಳ್ಯಾರಿಪ್ಪ? ಇಲ್ಲೆಲ್ಲ ನಾವು ರೈತರ ಮಕ್ಕಳೇ ಇದ್ದೆವು. ಹೌದ್ ಹೌದು. ನಮ್ಮ ನಿಜ ಜೀವನದೊಳಗ ಹಾ ಹಾ ಒಂದು ಬಂಡಿ ಗಾಡಿ ನಡಿಬೇಕಂದ್ರ ಚಾಕದ ಆಧಾರ ಮ್ಯಾಗ ಬಂಡಿ ಗಾಡಿ ನಡೀತದ. ಹೌದ್ ಹೌದು ಹೌದಿಲ್ಲ? ಹೌದು. ಆ ಚಾಕಗಳ ಭದ್ರವಾಗಿ ನಡಿಬೇಕಂದ್ರ ಮಗ್ಗಲದಾಗ ಕಡ್ಯಾಣದ. ಹೌದ್ ಹೌದು. ಕಡ್ಯಾಣ ತೆಗದ್ರ ಚಾಕ ಕಡ್ಯಾಕಾಗತ್ತದ. ಹೌದ್ ಹೌದು. ಹೌದಿಲ್ಲ? ಹೌದು. ಹ್ಯಾಂಗ ಬಂಡಿ ಗಾಡಿ ಸುಖರೂಪದಿಂದ ನಡಿಬೇಕಂದ್ರ ಆ ಚಾಕಿಗೆ, ಬಂಡಿ ಗಾಡಿ ಚಾಕಿಗೆ ಕಡ್ಯಾಣ ಆಧಾರದ ನೋಡು. ಹಾ ಹಾ ಅದರಂತೆ ಶ್ರೇಷ್ಠವಾದಂಥ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದು ಕೂಡ ಅಜ್ಞಾನದಿಂದ ನಡೀತಿರ್ತಕ್ಕಂಥ ಜೀವಿಗಳಿಗೆ ಮಹಾತ್ಮರ ವಚನವೇ ಒಂದು ಕಡ್ಯಾಣ ಅಂತೇಳಿ ಮಹಾತ್ಮರು ಜೇಡರ ದಾಶಿಮಯ್ಯವ್ರು ಹೇಳ್ತಾರೆ. ಹೌದು ಹೌದು. ನಮ್ಮ ಅಣ್ಣವರು ಬಹಳ ಚಂದ ವಿಷಯಗಳನ್ನ ರಾಯಪ್ಪ ಮಾಸ್ತರ್ ಅವರಿಗೆ ಕೇಳಿಟ್ರು. ಹಾ ಹಾ ಏನಿಟ್ಟಾರಿ? ಬಹಳ ಹೆಮ್ಮೆದ ಮಾತದ. ಹೌದು. ಅಮಶುದ್ಧ ಮುತ್ಯ ಜಗತ್ಯದಾಗ ಶ್ರೇಷ್ಠೋ ಏನ ಮಹಳಿಂಗರೈ ಮುತ್ಯ ಶ್ರೇಷ್ಠ. ಇದು ಒಂದು ಸೂಕ್ಷ್ಮ ಪರೀಕ್ಷೆ ಮಾಡಿದ್ರ ಅವರು. ಹೌದ್ ಹೌದ್ ಹೌದು. ರಾಯಪ್ಪ ಮಾಸ್ತರ್ ಅವ್ರು ಏನಂದ್ರು? ದೇವರ ಇಬ್ಬರು ಹ್ಯಾಂಗ ಭಗವಂತಗೆ ದುಡ್ಕೊಂಡಾರ ಹಂಗ ಪಡ್ಕೊಂಡಾರ. ಇಬ್ಬರು ಸವನಿ ಅದಾರ, ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮು ಅಲ್ಲ. ಹೌದು ಹೌದು. ಹೌದಲ್ಲ? ಹೌದು. ಅದಕ್ಕ ಕೆಲವು ಮಂದಿದ ಅಭಿಪ್ರಾಯ ಏನು? ದೇವರ ಸಮಜೋಡ ಶುದ್ಧರದಾರ, ಅವ್ರವ್ರ ಭಕ್ತಿ ಮಾಡಿ ದೇವರು ಅಟ್ಟ ದುಡ್ಕೊಂಡಾರ. ಹೌದು. ಇಬ್ರು ಸವನ ಅಂತೇಳಿ ನೀವು ಹತ್ತೀರಿ. ನಾ ಹೆಚ್ಚ, ನೀ ಹೆಚ್ಚ ಯಾಕ? ಹೌದ್ ಹೌದು. ಇದಕ್ಕೆ ಸೂಕ್ಷ್ಮ ಪರೀಕ್ಷೆ ಅತಾರ. ಹಾ ಹಾ ಖರೆ ದೈವದವರಿಗೆ ನಂದು ವಿನಂತಿ ಅದ. ಏನ್ರಿಪ್ಪ ವಿನಂತಿ? ರಾಯಪ್ಪ ಮಾಸ್ತರ್ ನನಕಿ ಕಮ್ಮನ ಅಥವಾ ನನಕಿ ಹೆಚ್ಚನ ತಿಳಿ ನಾ ಆ ಉದ್ದೇಶದಿಂದ ಇಲ್ಲಿ ಮಾತಾಡಂಗಿಲ್ಲ. ಹೌದು. ಎಷ್ಟ ಮಂದಿ ಕಲಾವಿದರದಾರ ನೋಡ್ರಿ. ಹಾ ಹಾ
ಎಲ್ಲರೂ ಸೌನಿ ಅದಾರ, ಯಾವ ಹೆಚ್ಚು ಅಲ್ಲ ಯಾವ ಕಮ್ಮು ಅಲ್ಲ. ಹೌದು ಖರೆ ನೀವೇನ ಕಮಿಟಿಯರ್ ಇಶೆ ಇಡ್ತೀರಿ ನೋಡು, ಆ ಇಶಕ್ಕೆ ಜಗಳ ಹತ್ತದ ವಿನಃ ಅವರಲ್ಲಿ ನಮ್ಮಲ್ಲಿ ಭಾವ ಹೆಚ್ಚ ಕಮ್ಮಿ ಇಲ್ಲ. ಹೌದು 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 ಆ ಹೌದು ವಿಷಯಕ್ಕೆ ಜಗಳದ. ಹೌದು ರಾಯಪ್ಪ ಮಾಸ್ತರ್ ಅವರು ವಿಷಯಗಳನ್ನ ತಮ್ಮಂದೆಲ್ಲ ತಿಳ್ಕೋತ ಜಗತ್ತದಾಗ ಹಾ ಹಾ ಸಗುಣ ದೇವರ ಸಗುಣ ವಸ್ತು ಸಗುಣ ಪರಮಾತ್ಮನೇ ದೊಡ್ಡವದಾನ, ಅವನೇ ಶ್ರೇಷ್ಠದಾನ, ಹೌದು ಹೌದು ಅವನಿಂದ ಈ ಕಾರ್ಯ ನಡ್ಲಿಗತ್ತದ ಅಂತೇಳಿ ಹೇಳಿದ್ರು ಹೌದು ರಾಯಪ್ಪ ಮಾಸ್ತರ. ಹಾ ಹಾ ನಿಮಗೊಂದು ಮಾತು ಹೇಳ್ತ, ಏನ್ರಿಪ್ಪ ಮಾತಾ? ನಿನ್ನ ಪಾಲಿಗೆ ವಿಷಯ ಸಗುಣದ, ಹೌದು ನನ್ನ ಪಾಲಿಗೆ ನಿರ್ಗುಣದ. ಹೌದು ನಾ ದೃಷ್ಟಾಂತ ಕೊಟ್ಟ ಯಾವುದು? 3 ಲೋಕದ ಗಂಡ ಅರ್ಜುನಂದು. ಹೌದು ಹನುಮಂತನು ಮುದುಕಾಯಿ ಕೂತಾನಂದ್ರ ಸಗುಣಿ ಅಲ್ರಿ ಅತ್ತಾರ. ನಿಮಗೆ ವಿಷಯ ತಿಳಿದಿಲ್ಲ, ನಿಮಗೆ ವಿಷಯ ಬರಂಗೂ ಇಲ್ಲ. ಹೌದು ಹೌದು ನೇರವಾಗಿ ಮಾತು ನಂದು. ತಿಳಿದೇ ಇಲ್ಲ ಅವ್ರಿಗೆ. ನಾ ಏನು ಕೇಳಿದ ನೀ ಏನು ಹೇಳಗತ್ತಿದಿಲ್ಲಿ? ಹಾ ನಾ ಏನು ಕೇಳ್ದ? ಹಾ ಹಾ ಯಾವಾಗ 3 ಲೋಕದ ಗಂಡಿದ್ದಂತ ಮಧ್ಯಮ ಪಾಂಡವ ಅರ್ಜುನಗ ಅಹಂಕಾರ ಬಂದಿತ್ತು ನೋಡು, ಹೌದು ಆ ಸಮಯದಾಗ ಹನುಮಂತ ಸೇತು ಎಲ್ಲಿ ಕಟ್ಟಿದ ಆ ಜಾಗದಾಗ ಮುಪ್ಪಾನವಸ್ಥೆ ಇತ್ತು, ಕುತ್ತಿದ. ಇದೆಲ್ಲ ಹ್ಯಾಂಗ ಕಟ್ಟಿರತ್ತೆ ಕೇಳದ ಬಳಕ ನಾ 5 ನಿಮಿಷದೊಳಗೆ ಬಾಣಿಲಿ ಸೇತು ನಿರ್ಮಾಣ ಮಾಡ್ತೇವೆ ನಾನುದು ಬಂದಿತ್ತು. ಹೌದು ಮತ್ತ ಅಗ್ನಿ ಪ್ರವೇಶಕ್ಕೆ ಹೋಗಾವಿದ್ದ ಅರ್ಜುನ. ಹಾ ಖರೆ ಪರಮಾತ್ಮ ನಿರ್ಗುಣ ರೂಪದಿಂದ ಸುದರ್ಶನ ಚಕ್ರ ಬಿಟ್ಟನ ತಿಳಿದ ರಾಯಪ್ಪ ಮಾಸ್ತರ್. ಏಸ್ ವರ್ಷ ಹಾಡಿಕೆ ಮಾಡಿದ್ರೆ ಏನ್ ತೊಗೊಂಡು ಸುಡುದ ನಿನಗ? ಹಾ ಹಾ ಇನ್ನ ಗಡಿಗೆನೆ ಪಕ್ಕ ಆಗಿಲ್ಲ. ವಿಷಯ ನಾ ಏನು ಮಾತಾಡಿದ, ನೀ ಏನು ಮಾತಾಡಗತ್ತಿದಿ? ಹಾ ಅಲ್ಲದು ವಿಷಯ ಜ್ಞಾನದಾಗ ಮಾತಾಡು. ಹೌದು ನಾ ಏನಾರ ಹಾದಿ ಬಿಟ್ಟಿದಲ್ಲ, ನೀ ಇಲ್ಲಿ ಹೋಗ್ಯದ, ಇಲ್ಲಿ ಹಿಂಗ ಮಾತಾಡಬೇಕು ಅದಕ್ಕೆ ಹರಕತ್ತಿಲ್ಲ ಅಂತ ಹೇಳ್ತ. ಹೌದು ಹೌದು ಅದಕ್ಕೆ ಹೇಳೋದದ. ನೀವೊಂದು ಮಾತಂದಿ, ಏನು? ದೈವದವ್ರೆಲ್ಲರೂ ಕೇಳ್ಯಾರ, ಹಾ आदमी मिले तो दो बाता, ಹಾ ಹಾ कुत्ते को कुत्ते मिले तो दो दाता, और गधे को गधे मिले तो दो लाता. ಹಿಂಗೆ ಅಂದಾನಿಲ್ರಿ? ಹೌದು 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 ಖರೆ ನಾವೊಂದು ಮಾತು ಕೇಳ್ತಾರ ರಾಯಪ್ಪ ಮಾಸ್ತರ. ಏನು ಮಾತಾ? ನಾ ನಿಜಕ್ಕೂ ಹೇಳ್ತೀನಿ, ನನಕ್ಕಿಂತ 15 ವರ್ಷ ಮೊದಲು ಸತ್ಯ ಸಂಘದಾಗ ಕಾಲಿಟ್ಟವಿದ್ದಿ, ಹೌದು ಹೌದು ತಿಳಿದಾವ ಇದ್ದಿ, ಅರ್ದ್ಕೊಂಡವಿದ್ದಿ. ಹೌದು ಖರೆ ಈ ವಚನೆ ಬಹುಶಃ ನಿನ್ನ ಮನ್ಯಾಗ ಹುಟ್ಟ್ಯದ ಅನ್ಸಲ್ತದ ನನಗೆ. ಹಾ 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 ಇದು ಒಂದು ವಚನ. ಆದಮಿ ಮುಲೇತೋ ದೋ ಬಾತಾ ಅಂತೇಳಿ ನಿನಗೆ ಯಾವ ಹೇಳ್ಯಾನ ಇದು ಮಾತ? ಹಾ आदमी मिले तो दो बाता, लो ज्ञानी मिले तो दो बाता. ಏ ಹೈ ಸತ್ಯ. ಏನು ಮಾತಾಡಗತ್ತಿ? ಒಳ್ಳೆ ಕಲಾವಿದ ಇದ್ದಿ, ಹಾದಿ ಬಿಟ್ಟು ಮಾತಾಡಬೇಡ. ಹೌದು 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 ತುಸೂರದಾಗ ತಪ್ತದ. ನನಗೇನು ವಿಷಯದ ಹಿಡಿತಿಡಿ, ವಿಷಯದ ಹಿಡಿದು ಮಾತಾಡು. ಹೌದು ಹೌದು ಶ್ರೀಮನ್ ಸರ್ಪಭೂಷಣರು ಕೈವಲ್ಯ ಕಲ್ಪವಲ್ಲರಿದಾಗ ಹೇಳ್ತಾರ, ಏನತ್ತ? ಸುಜನ ಕುಮುದ ಸೋಮ ದುರಿಕೃತ ಕುಜನ ವಿಜೇತ ಕಾಮ, ಹೌದು ಅಜಹರಿ ವಿನಮಿತ ಭಜಕ ನಿಕರ ಸುರ, ಹೌದು ಕುಜಪುರ ಹರವರ ರಜತನ ಗಾಲಯ. ಹಾ ಹಾ ಹಿಂಗಂದ್ರೆ ಏನ್ರಿಪ್ಪ? ನಿನ್ನ ಜೀವನದ ಇಂಥದ್ದು ಒಂದೊಂದು ವಚನ ಬಿಡಿಸ್ನಿ. ಹಾ ಹಾ ಗೊತ್ತಾಗ್ತದ. ಇದು ಶ್ರೀಮನ್ ಸರ್ಪಭೂಷಣ ಮಹಾಶಿವಯೋಗಿಗಳದ ಕೈವಲ್ಯ ಕಲ್ಪವಲ್ಲರಿದಾಗ ಜ್ಞಾನದ ಮೆಟ್ಟಲ ಕತ್ತಿ ಶಿವಕಾರುಣ್ಯ ಸ್ಥಳದೊಳಗೆ ಮಾತಾಡ್ತಾರ. ಹೌದು ಏನಂತೇಳಿ, ಹೇ ಪರಮಾತ್ಮನೇ, ಹಾ ನೀ ಸದಾನ ಕಾಲ ನಿರಾಕಾರದೊಳಗಿದ್ದಿ. ಹೌದು ನಿನ್ನ ವರ್ಣನ ಎಟ್ಟು ಮಾಡಿದ್ರು ಕಮ್ಮದಪ್ಪ. ಹೌದು ಹೌದು ಪರಮಾತ್ಮನೇ, ನಿರ್ಗುಣದೊಳಗನೆ ನೀ ಇದ್ದವಿದ್ದಿ, ಸಗುಣದೊಳಗೂ ನೀ ಇದ್ದವಿದ್ದಿ. ಖರೆ ಯಾರ ಕಣ್ಣಿಗೆ ಕಾಣಲಾರದೆ ನಿನ್ನ ಕಾರ್ಯ ಆಗುವುದು ಬಿಡಂಗಿಲ್ಲ. ಹೌದು ಹೌದು ನೋಡ್ರಿ ಎಂತ ವಿಷಯ ಬಿಡಿಸಿ ಹೇಳ್ತಾರ. ಹಾ ಹಾ ಹೇ ಪರಮಾತ್ಮನೇ, ಸುಜಾನ ಕುಮುದ ಸೋಮ. ಸುಜಾನ ಅಂದ್ರೆ ಏನು? ಏನು? ಸದಾನ ಕಾಲ ಸಜ್ಜನರ ಹೃದಯ ಕಮಲದೊಳಗನಿ ಚಂದ್ರನ ಬೆಳಕಿನಂತೆ ಇರುತ್ತೀಯಪ್ಪ, ಚಂದ್ರನ ಬೆಳಕಿನಂತೆ ಇರು. ಹೌದು ಹೌದು ಯಾಕ ಹೇಳುದದ? ಯಾಕ್ರಿ? ಒಂದು ಸರೋವರದಲ್ಲಿ ಒಂದು ನೈದಿಲೆ ಪುಷ್ಪ, ಒಂದು ಬಗೆಯ ಹೂವು, ಹೌದು ರಾತ್ರಿ ಕಾಲದೊಳಗೆ ಚಂದ್ರನ ಬೆಳಕ ಎಲ್ಲ ಕಡೆ ಹರಡಿದಾಗ ಮಾತ್ರ ಆ ಬಗೆಯ ಹೂ, ಆ ನೈದಿಲೆ ಹೂವು ಅರಳುತ್ತದ. ಹೌದು ಸುತ್ತೆಲ್ಲ ಸುಗಂಧ ಕೊಡ್ತದ ಚಂದ್ರನ ಬೆಳಕು ಬಿದ್ದಾಗ. ಹಾ ಹಾ
ಸರೋವರದಾಗ ಎಷ್ಟು ಆನಂದ ಆಗತ್ತದ ಅದತ್ತ ಚಂದ್ರನ ಬೆಳಕ ಬಿತ್ತಂದ್ರ ಅದು ತನ್ನಿಂದ ತಾನೇ ಪುಷ್ಪದ ಅದೊಂದು ನೈದಿಲೆ ಹೂವನ್ನು ಅರಳುತ್ತದ. ಅದರಂತೆ ಹ್ಯಾಂಗ ಚಂದ್ರ ಇಲ್ಲದೆ ನೈದಿಲೆ ಹೂವುಗಳು ಅರಳಂಗಿಲ್ಲ, ನೀ ಇಲ್ಲದೆ ಭಗವಂತ ಈ ಹೃದಯ ಕಮಲದಲ್ಲಿ ನಂದು ಕೆಲಸ ಇಲ್ಲ. ಹೌದು ಹೌದು ಹೌದು. ಯಾಕ ಸದಾನ ಕಾಲ ನೀ ದುರ್ಜನರ ಮನಸ್ಸು ಗೆದ್ದವಿದ್ದಿ. ಹೌದಾ, ನಿನ್ನನ್ನು ಯಾರ ನಿಂದಿಸ್ಯಾರ, ನಿನ್ನನ್ನು ಯಾರು ತಿರಸ್ಕಾರ ಮಾಡ್ತಾರ, ಅವನು ನನ್ನ ಮಗನೇ ಅಂತೇಳಿ ಅಂದವಿದ್ದೆ. ಅವ್ರ ಮನಸ್ಸು ಗೆದ್ದವನ ಪರಮಾತ್ಮನೇ ಇದ್ದಿ. ಹೌದು ಹೌದು ಹೌದು. ಸದಾನ ಕಾಲ ದುರ್ಜನರ ಮನಸ್ಸ ಗೆದ್ದ ಸದಾನ ಕಾಲ ಅವರನ್ನು ಕೂಡ ನೀನು ರಕ್ಷಣೆ ಮಾಡತಿರ್ತಕ್ಕಂಥ ವಿದ್ಯಪ್ಪ. 3 ಅಸುರಗಳು, ತ್ರಿಪುರಾಸುರಗಳು, ಹೌದಾ, ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ, 3 ಮಂದಿ ಅಸುರಗಳು, ತ್ರಿಪುರಾಸುರಗಳು 3 ಲೋಕದಾಗ ದಾಳಿ ಮಾಡಿ ಅಲ್ಲೋಳ ಕಲ್ಲೋಳ ಮಾಡೋ ಸಮಯದಾಗ ದೇವಾದಿ ದೇವತೆಗಳು, ಸೃಷ್ಟಿಕರ್ತ ಬ್ರಹ್ಮ, ಪಾಲನಕರ್ತ ವಿಷ್ಣು ಕೂಡ ನಿನ್ನನ್ನು ಶಿರಬಾಗ್ಯಾರಪ್ಪ. ನಿನ್ನ ಮೊರೆ ಹೊಕ್ಕ ಹೇಳ್ತಾರ, ಭಗವಂತ ಎಲ್ಲರನ್ನ ನೀನು ರಕ್ಷಿಸು ಅಂದಾಗ ಹೌದು, ಈ ಭೂಮಂಡಲವನ್ನ ರಥವನ್ನ ಮಾಡಿ ಸೂರ್ಯ ಚಂದ್ರನನ್ನ ರಥಕ್ಕೆ ಚಾಕವನ್ನ ಮಾಡಿ, ಹೌದು, 4 ವೇದಗಳನ್ನ ಕುದುರೆಯನ್ನ ಮಾಡಿ, ನಿನ್ನ ಕೊರಳಾಗಿದ್ದಂತ ವಾಸುಕಿ ಸರ್ಪನ ಕುದುರೆಗೆ ಹಗ್ಗವನ್ನ ಮಾಡಿ, ವಿಷ್ಣು ಪರಮಾತ್ಮನನ್ನ ಬಾಣನ್ನ ಮಾಡಿ, ತ್ರಿಪುರಾಸುರರನ್ನ ಮೆಟ್ಟ ಮರದನ ಕೊಟ್ಟವ ಪರಮಾತ್ಮನೇ. ಸದಾನ ಕಾಲ ಭಕ್ತ ಸಮೂಹಕ್ಕೆ ರಕ್ಷಣೆ ಮಾಡು. ಹೌದು ಹೌದು. ಎಂತ ಮಾತದ್ರಿ, ಎಂತ ಅನುಭವದ ಮಾತದ. ರಾಯಪ್ಪ ಮಾಸ್ತರ್ ಅವ್ರಿಗೆ ನಿನಗ ನಂದು ವಾದ ಏನು? ಸಗುಣಕ್ಕ ನಿರ್ಗುಣಕ ಜಗಳದ. ಹೌದು, ಎದಕ್ಕೆ ಜಗಳದ? ಸಗುಣ ಮತ್ತು ನಿರ್ಗುಣಕ. ನೀ ಏನ್ ಹಿಡ್ದಿದಿ? ಸಗುಣ. ನನ್ನ ಪಾಲಿಗೆ ಬಂದುದೇನು ನಿರ್ಗುಣ. ಯಾನತ್ತಾನ ಅದ ಗಾಳಿದ ಏನದ ನೋಡ್ರಿ. ಆ ಗಾಳಿದ ಒಂದು ವಿಷಯ ಕರೆಕ್ಟ್ ಕೊಟ್ಟನ, ಅದ ಕಣ್ಣಿಗೆ ಕಾಣ್ಲಾರ್ದನ ತೆಳಕ್ ಕೂತ ಏನತ್ತಾನ ಸುಂಟ್ರ ಗಾಳಿ ಕಾಣಿಸ್ತದ, ಹಾಲ್ ಹೊತ್ತದ. ಬರೋದು ಸುಂಟ್ರ ಗಾಳಿ ಕಾಣಿಸಂಗಿಲ್ರಿ ಅತ್ತಾರ. ಅದರ ಶೆಕ್ಕಿಲ್ಲ ಇವರು. ಮುತ್ತಿನ ಬೆಲೆ ಮುತ್ತಗಾರನೆ ಬಲ್ಲ, ಕತ್ತಿ ಕಾಯಮಗ ತಿಳಿಯುವುದಿಲ್ಲ. ಹೌದು ಹೌದು ಹೌದು. ಎತ್ತಿಗೆ ಒಪ್ಪುದು ಕಾರುಣೆ ಹಬ್ಬ, ಕತ್ತಿಗೆ ಒಪ್ಪಂಗಿಲ್ಲ. ಹೌದಾ, ತಿಳಿದವನಿಗೆ ಹೇಳಕ್ಕ ಬಂದಾದ, ತಿಳಿಲಾರದವನಿಗೆ ಹೇಳಕ್ಕ ಬಂದಿಲ್ಲ. ಹೌದಾ, ದೈವ ತೂಕ ಹಾಕ್ರಿ. ನಾ ಯಾರಿಗೆ ಮಾತಾಡಗತ್ತಿದನು ದೈವ ತೂಕ ಹಾಕುದು, ನಾ ಒಡೆದು ಮಾತಾಡವಲ್ಲ. ಹೌದು 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 ಹೌದು. ನಮ್ಮ ಮಾತೇ ಹಿಂಗೆ, ಒಂದೇ ಮಾತು ಮಾತಾಡ್ಲಿಲ್ಲ, ಹಾಕದ ಒಂದೇ ಮಾತೇ ಇದ್ದಿರ್ಬೇಕದು ಕಡನೆ. ಯಾಕ ಇದು ಮಾತ? ಯಾಕ ಚರಾಚರದಲ್ಲಿ ವ್ಯಾಪಿಸಿಕೊಂಡಂತ ಪರಮಾತ್ಮ ಯಾವನ ಕಣ್ಣಿಗೆ ಬಿದ್ದಿಲ್ಲ, ಅವನಿಂದ ಕಾರ್ಯ ನಡೀತದ ಅಂತೇಳಿ ನಾನು ವಾದದಾನ. ಅದು ನೋಡಿನೇ ಮೂರ್ತಿ ಮಾಡ್ಯಾರ ಅಂತ ಹೇಳ್ತ ನೀವ. ಈಗ ನಿನಗೆ ಕೇಳತ್ತ ಏನು? ಮನ್ಯಾಗ ನಿಮ್ ಮುತ್ಯ ಸತ್ತನ ತಿಳ್ಕೊನು. ಹೌದು, ಜಗಲಿ ಮ್ಯಾಗ ತೋತಾರ. ಹೌದು, ನಿಮ್ ಮುತ್ಯಾಗ ನೋಡಿನಿ ಅದು ಮೂರ್ತಿ ಕಡದ ಮನ್ಯಾಗ ಇಟ್ಟಿದಿ. ಜಗಲಿ ಮ್ಯಾಗ ತೋತಾರಿ ಇಲ್ಲ? ಹೌದು. ಮುತ್ಯಾಗ ನೀನು ನೋಡ್ದವನೇ ಇದ್ದಿಲ್ಲ, ಪತ್ತರ ನೋಡಿಲ್ಲ. ಹೌದಾ, ಪತ್ತರ ಮುತ್ಯಾಗ ನೋಡಿ ನೀನು ನೋಡಿಲ್ಲ. ಸುಮ್ಮ ಒಂದು ಕೊಡ್ತಾನ, ಜಗಲಿ ಮ್ಯಾಗ ಒಂದು ಮರದಾಗ ಒಯ್ದು ಇಡು ಅತ್ತಾರ. ಗಂಡ ಹೆಣ್ಣ ಕೊಡ್ತಾರ ಅದು ಅತ್ತಾರ. ಹೌದು. ಅದರಂತೆ ನಾವೆಲ್ಲರೂ ಈ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದ್ದೇವೆ. ಖರೆ ಪರಮಾತ್ಮನ ತಳ, ಪರಮಾತ್ಮನ ಬುಡ ಯಾವ ನೋಡಿಲ್ಲ, ನೋಡುವುದು ಇಲ್ಲ. ಹೌದು ಹೌದು. ಜಗವು ಸುತ್ತಿರುವುದು ನಿನ್ನ ಮಾಯೆ, ನಿನಗೆ ಸುತ್ತಿರುವುದು ಎನ್ನ ಮನ ನೋಡ. ಹೌದು, ಜಗಕ್ಕೆ ಬಲ್ಲಿದೆ ನೀನು, ಹೌದು, ನಿನಗೆ ಬಲ್ಲಿದೆ ನಾನು. ಹೌದು ಹೌದು. ಜಗವು ನಿನ್ನೊಳಗೆ, ನೀನು ಎನ್ನೊಳಗೆ. ಕರಿಯ ಕನ್ನಡಿಯೋಳ ಅಡಿಗೆದಂತೆ ಎನ್ನೊಳಗೆ ಅಡಿಗೆಕೊಂಡೆ. ಹೌದು ಹೌದು ಹೌದು. ಕರಿ ಅಂದ್ರೆ ಏನು? ಏನು? ಆನಿ. ಹೌದು. ಕನ್ನಡಿ ಅಂದ್ರ ಒಂದು ಕರಡಿ ಅಂದ್ರ ಒಂದ್ ಅಂಗೈಟ ಕರಡಿ, ಒಂದು 4 ಮಾರ ಮುಂದೆ ಹೋರಿ, ದೊಡ್ಡದು ವಿಶಾಲವಾದಂತದ ಆನೆ ಅದ. ಕನ್ನಡಿಯಾಗ ನೋಡ್ರಿ ಆನೆ ಎಲ್ಲ ಕಾಣುತ್ತದ. ಹೌದು ಹೌದು. ಕನ್ನಡಿ ಇಟ್ಟಿ ಆನೆ ಅದೇನು ಇಲ್ಲ. ಅದರಂತೆ ನನ್ನೊಳಗ ಕರಡಿ ಒಳಗ ಹ್ಯಾಂಗ ಆನೆ ಅಡಕ್ಕಾಗ್ಯದ, ಹಾಂಗ ಪರಮಾತ್ಮ ನಿನ್ನ ಪಾದ ಪಾತಾಳದೊಳಗದ. ಶಿರ ಕೈಲಾಸದಾಗ ನಿನ್ನ ಎಟ್ಟು ವರ್ಣನ ಮಾಡಿದ್ರು ಕಮ್ಮದೆಪ್ಪ, ನೀ ನನ್ನ ಒಳಗ ಆನೆ ಅಡಕ್ಕಾದಂಗಿದ್ದಿ. ಹೌದು ಹೌದು. ಯಾಕ? ದ್ರೌಪದಿ ದೇವಿ ವಸ್ತ್ರ ಹರಣ ಆಗೋ ಸಮಯದೊಳಗ ದುರ್ಯೋಧನ ದುಶ್ಯಾಸನ ಸೇರಿ ಸೆಳಿತಿದ್ರು. ಹೌದಾ, ಆ ದುರ್ಯೋಧನ ದುಶ್ಯಾಸನ ಸೇರಿ ಸೆಳೆಯುವ ಸಮಯದಾಗ ದ್ರೌಪದಿ ತನ್ನ ಮಾನ ರಕ್ಷಣೆ ಮಾಡಬೇಕಂತೇಳಿ 2 ಕೈಯ ಕುಚಗಳ ಮ್ಯಾಗ ಹಿಡಿದಳು, ಸೀರಿ ಸೆಳಿತಿದ್ರು.
ಖರೆ ಕುಚ ಕಾಣಬಾರದತ್ತೇಳಿ ಕೈ ಹಿಡಿದಳು. ಹೌದು ಹೌದು. ಪರಮಾತ್ಮಗೆ ಹೇಳ್ತಾಳ, ಏ ಕೃಷ್ಣ ಹಾ ಹಾ ಎಲ್ಲಿದ್ದೀಯಪ್ಪ, ರಕ್ಷಣೆ ಮಾಡೋ ತಂದೆ ಅಂತೇಳಿ ಎರಡೂ ಕೈಯ ತೆಗೆದು ಯಾವಾಗ ಕೃಷ್ಣ ಅಂದಳು, ಅವಾಗ ಕೃಷ್ಣ ಪರಮಾತ್ಮ ನಿರ್ಗುಣ ರೂಪದಿಂದ ಶತಕೋಟಿ ಶೀರಿ ಕೊಟ್ಟು ದ್ರೌಪದಿದ ಮಾನ ರಕ್ಷಣೆ ಮಾಡ್ಯಾನ. ಹೌದು 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 ಹೌದು. ಇದು ನಿರ್ಗುಣ. ನಿರ್ಗುಣ ಅದು ಬೇಡ, ನಿನ್ನ ಊರ್ದ ಹೇಳ್ದು ಕೇಳು. ಹಾ ಹಾ ಹೊನ್ನ ಹುಟ್ಟಿಗಿದ ಗ್ರಾಮದಲ್ಲಿ ಹೌದು. ಮಾಳಿಂಗ್ರೆ ಮತ್ತೆ ಸಂಚಾರ ಮಾಡ್ಕೊಡು ಕುರುವಳ ಕೈ ಕೊತ್ತ ಯಂಕಣಗೌಡನ ಹೊಲದೊಳಗ ಕುರಿ ಬಿಟ್ಟಿದ್ದ. ಹೌದು ಹೌದು ಹೌದು. ಯಂಕಣಗೌಡ ಕುದುರೆ ಮ್ಯಾಗ ಕೂತು ನೋಡ್ತಾನ, ನನ್ನ ಆಜ್ಞೆ ಇರ್ಲಾರ್ದೆ ನನ್ನ ಹೊಲದಾಗ ಕುರಿ ಯಾವ ಬಿಟ್ಟಳಂತೇಳಿ ಬಣ್ಣದ ಬಾರಕೋಲ ತಗೊಂಡು ಶುದ್ಧ ಮಾಳಿಂಗರಾಯ ಮುತ್ಯಾಗ ಹೊಡಿತಿದ್ದ. ಹಾ ಹಾ ನಿಮಗೆ ಕೇಳತ್ತ ಒಟ್ಟಿಗೆ ಅವರಿಗೆ ಹೊಡೆದದು ಯಾರಿಗೆ ಹೊಡೆದಾನ? ಮಾಳಿಂಗರಾಯಾಗ ಮಾಳಿಂಗರಾಯ ಮುತ್ಯಾಗ ಹೊಡೆದಾನ. ಹೌದು. ಕರೆ ಮನೆಯಾಗಿದ್ದಂತ ಶಿವಲಿಂಗಮ್ಮ ಗೌಡ್ತಿಯ ಬೆನ್ನಾಗ ಯಾನ ಹೊಡಿತಿದ್ದ, ಹೊಡೆದುದು ಧಾವ, ಆ ತ್ರಾಸ ಶಿವಲಿಂಗಮ್ಮ ಗೌಡ್ತಿಗೆ ಆಗತ್ತಿತ್ತು. ಹೌದು 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 ಹೌದು. ಮತ್ತ ಇದು ನಿರ್ಗುಣತಿಯೋ ಏನ ಸಗುಣತಿಯೋ? ನಿರ್ಗುಣ. ಹೊಡೆದುದು ಯಾರಿಗೆ ಹೊಡೆದದ? ಮಾಳಿಂಗರಾಯ ಮುತ್ಯಾಗ. ಖರೆ ಶಿವಲಿಂಗಮ್ಮ ಗೌಡ್ತಿಯ ಬೆನ್ನಾಗ ಭಾರಿ ಏರ್ತಿವತ್ತ ಬಂಧುಗಳೇ. ಹೌದು ಹೌದು ಹೌದು. ಇದು ಬಿಡು, ಇನ್ನೊಂದು ಮಾತು ಹೇಳ್ತ. ಏನು? ಗುಡ್ಡದ ಮ್ಯಾಗ ಅಂಶದ ಮುತ್ಯ ಹೌದು. ಮಾಯಾದ ಮಗ ಮಹಾದೇವಲಿಂಗ ಅತಿ ಮಾಯಾದ ಮಗ ಇದ್ದ. ಹೌದು. ಧರ್ಮರ ಪ್ರಾಯಕ್ಕ ಬಂದ ಬಳಕ ಹೌದು ಸಿದ್ಧ ಬೆಳೆಯಾಣ ಸಿದ್ಧ ನಾಡು ಸಂಚಾರ ಮಾಡ್ಕೊಂಡು ಬರ್ತೇವತ್ತೇಳಿ ತಂದಿಗೆ ನಮಸ್ಕಾರ ಮಾಡಿ ಎಲ್ಲಿ ಹೋದ್ರು ಶಾರ ಪಟ್ಟಣಕ್ಕೆ ಹೋದ ಬಳಕ ಹೌದು. ಎಲ್ಲಾ ಜಿದ್ದದೊಳಗ ಗೆದ್ದಿದ್ರು. ಎಲ್ಲ ಗೆದ್ದ ಬಳಕ ಅವರು ಕೇಳ್ತಾರ, ನೀವೇ ಹಿಂಗಿದ್ರಿ ಅಂದ್ರೆ ನಿಮ್ಮ ತಂದೆ ಹಂಗ ನಾವು ನೋಡುದಂತೇಳಿ ಬೆನ್ ಹತ್ತಿ ಬರ್ತಿದ್ರು. ಹೌದು ಹೌದು. ಅವ್ರಿಗೆ ನಾ ಮುಖ ತೋರಿಸಬಾರ್ದಂತೇಳಿ ಅಂಶದ ಮುತ್ಯ ಮಹಾದೇವಲಿಂಗ ಮಾತು ಹೇಳ್ತಾನ, ನಿನ್ನ ತಮ್ಮ ಬಂದ ಕೇಳಿದಾಗ 3 ಮಾತು ಸುಳ್ಳು ಹೇಳತ್ತೇಳಿ. ಹೌದು ಹೌದು ಹೌದು. ಆ ಸಮಯದಾಗ ಮಾಯ ರೂಪ ತೊಟ್ಟ ಅಂಶದ ಮುತ್ಯ ಹೌದು ಸಿದ್ಧ ಹಂಬಲಿಸಿ ಬಂದು ಅಣ್ಣಗೆ ಕೇಳ್ತಾನ, ಅಣ್ಣ ಅಪ್ಪ ಎಲ್ಲೇನ ಗುಡಿಯಾಗ ಕಾಣಲಾಗ್ಯಾನ? ಅವಾಗ ನನಗೆ ಗೊತ್ತಿಲ್ಲತ್ತೇಳಿ 3 ಸಾರಿ ಹೇಳಿದಾಗ, ನಿನಗೆ ಗೊತ್ತಿದ್ರು ಗೊತ್ತಿಲ್ಲತ್ತೇಳಿ ಸುಳ್ಳು ಮಾತಾಡ್ತೇಳಿ ಬೆತ್ತು ರೂಪಾಯಿ ಹಿಡಿದು ಮಾಧವಲಿಂಗನ ಬೆನ್ನಾಗ ಹೊಡೆದ ಬಳಕ ಮಾಯ ರೂಪ ನಿರ್ಗುಣ ರೂಪ ತೊಟ್ಟು ಅಂಶದ ಮುತ್ತೆ ಬೆನ್ನು ಕೊಟ್ಟನ. ಇಲ್ಲಿ ನಿರ್ಗುಣದ. ಹೌದು 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 ಹೌದು. ಇಲ್ಲೇನದ? ನಿರ್ಗುಣ. ಜಗತ್ತದಾಗ ನಿರ್ಗುಣದ ತಾಕತ್ತ ಬಹಳದ. ನಿರ್ಗುಣದ ತಾಕತ್ತ. ನೀ ಅಂದೆಲ್ಲ ಸಿದ್ಧರಾಮ ಸಗುಣ ರೂಪ ತಟ್ಟು ಮಲ್ಲಿಕಾರ್ಜುನ ಮಲ್ಲಯ್ಯ ಸಿದ್ಧರಾಮಗೆ ಹಿಡ್ದಾನ, ಕೈ ಹಿಡ್ದಾನ ಅಂತ ಹೇಳ್ಯಾರ. ಕೈ ಹಿಡ್ದಾನ ಅಂತ ಹೇಳಿರಿಲ್ಲ? ಹೌದು. ನಾ ಇಲ್ಲಿ ಮಾತ ಕೇಳ್ತ, ಏನು? ಸಿದ್ಧರಾಮ 12 ವರ್ಷ ಒಬ್ಬರು ಹತ್ತಾರ, 14 ವರ್ಷ ಒಬ್ಬರು ಹತ್ತಾರ ನೀ ಅಂದಿ. ಹೌದು. ನಿನಗೆ ಯಾರು ಅಂದಾರ 12 ವರ್ಷ 14 ವರ್ಷ? ಯಾರಂದಾರ? 16 ವರ್ಷ ಮೂಕಿದ್ದ ಸಿದ್ಧರಾಮ. ಸೊನ್ನಲಿಗೆ ಸಿದ್ಧರಾಮ 16 ವರ್ಷ ಮುಕ್ಕಿ ಇದ್ದ. ಹೌದು. ಮುಂದ ಅಲ್ಲಿ ನಿರ್ಗುಣ ರೂಪ ಸಗುಣ ರೂಪದಾಗ ಹಿಡ್ದವ. ಹೌದು. ಮತ್ತ ಅಟ್ಟ ತಿಳಿದವನೇ ಸಿದ್ಧರಾಮ ಇದ್ದ. ಗುಡ್ಡದ ಮ್ಯಾಗ ಅಂಶದ ಮುತ್ಯನ ಮೈ ತುಂಬ ಎಲ್ಲ ಲಿಂಗ ಎದ್ದುದು ನಿರ್ಗುಣ ರೂಪ ನಿರ್ವಿಕಾರದಾಗ ಎದ್ದುದು ಸಿದ್ಧರಾಮಗೆ ಯಾಕೆ ಗೊತ್ತಾಗಲಿಲ್ಲ? 12,000 ದಂಡಿಗೆ ತಗೊಂಡು ಗುಡ್ಡಕ್ಕೆ ಅಂಶದ ಮುತ್ಯಾಗ ಲಿಂಗ ಕಟ್ಟಲಿಕ್ಕೆ ಯಾಕೆ ಹೋದ? ಇದು ಬೇಕಲ್ಲ. ಹೌದಲ್ಲ? ಹೌದು. ವಿಷಯ ನೀ ಯಾನ ಮಾತಾಡ್ತಿ ಆ ವಿಷಯ ಹಿಡಿದು ಮಾತಾಡೋದದ ಇಲ್ಲಿ. ಹೌದು 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 ಹೌದು. ನೀ ಏನು ಮಾತಾಡ್ತಿ ನೋಡು ಆ ವಿಷಯ ಹಿಡಿದು ಮಾತಾಡೋದದ. ಅದಕ್ಕೆ ಸಿದ್ಧಟಿ ಒಳಗ ಒಂದು ಮಾತ, ನಾನು ಅರಿಕೇರಿ ಸಿದ್ದಪ್ಪ ಮುತ್ಯ ನಿರ್ಗುಣದಾಗ ಹ್ಯಾನ ಕೀರ್ತಿ ಮಾಡ್ದ. ಹೌದು ಹೌದು. ಹ್ಯಾ ಮಾಡಿದ್ರಿಪ್ಪ? ಅರಿಕೇರಿ ಸಿದ್ದಪ್ಪ ಮುತ್ಯ ಒಂದೇ ದೃಷ್ಟ ಅಂತ ಹೇಳ್ತ ಲಕ್ಷಿಡ್ರಿ. ಬಬಲಾದಿ ಸದಾಶಿವ ಮುತ್ಯ. ಹೌದು. ಕೃಷ್ಣ ಹೊಳೆಯ ದಂಡಿಗೆ ಯಾರು? ಕೃಷ್ಣ ಹೊಳೆಯ ದಂಡಿಗೆ ವಾಸವಾದಂತ ಬೆಂಕಿ ಬಬಲಾದಿ ಅಂತೇಳಿ ಜಗತ್ತದಾಗ ಸುದ್ದಿ ಸಾರುತ್ತದ, ಬೀರ್ತದ. ಬಬಲಾದಿ ಸದಾಶಿವ ಮುತ್ಯ ಅವರ ಆ ಚಿಕ್ಕಯ್ಯನವರು ಒಂದು ದಿವಸ ಸಂಚಾರ ಮಾಡ್ಕೋತ ಎಲ್ಲಿ ಶ್ರೀಗುಣಿಸಿ ಪುಣ್ಯ ಕ್ಷೇತ್ರಕ್ಕೆ ಬಂದ್ರು. ಹೌದು ಹೌದು. ಶ್ರೀಗುಣಿಸಿ ಗ್ರಾಮಕ್ಕೆ ಬಂದು ಊರ ಹಣಮಪ್ಪನ ಗುಡಿಯಾಗ ಕೂತಾರ. ಹೌದು. ಯಾರು? ಚಿಕ್ಕಯ್ಯನವರು. ಹೌದು. ಹಣಮಪ್ಪನ ಗುಡಿಯಾಗ ಕೂತಾರ. ಕೂತ ಬಳಕ ಊರಾನ ತವನಪ್ಪ ಅಂತೇಳಿ ಒಬ್ಬ ಬಡಿಗೆ ಇದ್ದ, ಭಕ್ತಿದ್ದ. ಹೌದು ಹೌದು. ಅವನಿಗೆ ಗೊತ್ತಾಗ್ಯದ ಮಹಾತ್ಮರ ಹಣಮಪ್ಪನ ಗುಡಿಗೆ ನಮ್ಮ ಊರಿಗೆ ಬಂದಾರ ಕರಿಲಾರದೆ ಅಂದ್ರೆ ನಮ್ಮದು ಒಂದು ಪೂರ್ವ ಜನ್ಮದ ಪುಣ್ಯ ಅಂತೇಳಿ ಹೆಂಡತಿಗೆ ಹೇಳ್ತಾರ, ಹಸಿ ಮಡಿದಿಂದ ಪಂಚಾಮೃತದ ಎಡಿ ಮಾಡು. ಬಬಲಾದಿದಿಂದ ಚಿಕ್ಕಯ್ಯನವರು ಅಜ್ಜವ್ರು ಬಂದಾರ, ಅವರಿಗೆ ಪಾದ ಪೂಜೆ ಮಾಡಿ ಮನೆ ಒಳಗ ಪಂಚಾಮೃತ ಎಡಿ ಊಟ ಮಾಡಿಸೋನು. ಹೌದು ಹೌದು. ಯಾಕಾಗಲ್ಲ ಅಂದಳು ಸಾಧ್ವಿ ಶಿರೋಮಣಿ. ತವನಪ್ಪ ಯಾನ ಮಾಡ್ದ? ಏನ್ ಮಾಡ್ದ? ಅವಸರದಿಂದ ಹಣಮಪ್ಪನ ಗುಡಿಗೆ ಬಂದ, ಮುತ್ಯಾಗ ಢಕ್ಕನೆ ಕಾಲು ಹಿಡ್ದ.
ಯಾರಿಗೆ? ಬಬಲಾದಿ ಚಿಕ್ಕಯ್ಯನವರಿಗೆ. ಹೌದು. ಯಪ್ಪ ಮುತ್ಯ, ಕರಿಲಾರ್ದೆ ಇವತ್ತ ಇಂಥ ಬಬಲಾದಿ ಪುಣ್ಯ ಕ್ಷೇತ್ರಕ್ಕೆ ನೀವು ಬಂದಿರಿ ಅಂದ್ರ ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗಾಗ್ಯದ. ಹೌದಾ? ನನ್ನ ಮನ್ಯಾಗ ಭಿನ್ನದಪ್ಪ, ಊಟಕ್ಕೆ ಬರಬೇಕು. ಹೌದು ಹೌದು. ಯಾಕಾಗ್ರೆ ಆ ಮಗನ ಬಡಿಗೆ ನಡಿ ಅಂದ್ರ ಅವರು. ಅವತ್ತು ಅವನಪ್ಪ ಮುಂದಾದ, ಚಿಕ್ಕಯ್ಯನವರು ಹಿಂದಾದ್ರು. ಹೌದು. ಹೊಂಟ್ರು ಅವನ ಮನೆಗೆ ಹೋದ ಬಳಕ ಪಾದ ಪೂಜೆ ಮಾಡಿದ್ರು. ಹಾ ಹಾ. ಮಣಿ ಮ್ಯಾಗ ಪಾದ ಪೂಜೆ ಮಾಡಿ ಮನಿ ಒಳಗೆ ತಗೊಂಡ್ರು. ಆರತಿ ಬೆಳಗುತ್ತಾರ. ಒಂದು ಮಣಿ ಇಟ್ರು, ಮಣಿ ಮ್ಯಾಗ ಮುತ್ಯರು ಕೂತ್ರು. ಅಡ್ಡುಣಿಗಿಟ್ಟು ಪಂಚಾಮೃತದ ಎಡಿ. ಹೌದು. ಮಹಾತ್ಮರು ಊಟ ಮಾಡಿದ್ರು. ಊಟ ಮಾಡಿದ ಬಳಕ ಆ ಏನು ತವನಪ್ಪಿದ್ದ ಮಹಾತ್ಮರು ಊಟ ಮಾಡ್ಯಾರ. ಊಟ ಆದ ಬಳಕ ಅವರು ಕುಲ್ಲಾಗೈಲಿ ಹಚ್ಚುಟ್ಟಬಾರದು, ಜೋಳಿಗೆಯಾಗಿ ಏನಾರ ನೀಡಬೇಕಂತೇಳಿ ಅವ್ರು ಊಟ ಆದ ಬಳಕ ಸತಿಪತಿ ಕೂಡಿ ಕಾಲು ಬೀಳುವಾಗ ತಮಗೆ ಎಷ್ಟು ತಿಳಿತದ ಅಟ್ಟ ದಕ್ಷಿಣ ಮಹಾತ್ಮರ ಜೋಳಿಗೆಯಾಗ ನೀಡಿದ್ರು. ಹೌದು ಹೌದು. ಮಹಾತ್ಮರ ಜೋಳಿಗೆಯಾಗ ನೀಡಿದ್ರು. ನೀಡಿ ದರ್ಶನ ತೊಗೊಂಡು ಸ್ವಲ್ಪ ಸರದ ನಿತ್ತರು. ಚಿಕ್ಕಯ್ಯನವರು ಸುಮ್ಮಕೊಂಡಿರ್ಲಿಲ್ಲ. ಏನ್ ಮಾಡಿದ್ರು? ಏನೋ ಮಗನ ಬಡಿಗೆ. ಹಾ ಹಾ. ನೋಡ್ರಿ ಅಂತ ಮಾತು ಹೇಳ್ತಾರ. ಹೌದು. ಮಾಯಾಪ್ರೀತಿದಿಂದ ಮಹಾತ್ಮರು ಊರಿಗೆ ಬಂದಾರ ಅಂತೇಳಿ ಮಾಯಾಪ್ರೀತಿದಿಂದ ಊಟ ಮಾಡಿಸದಿಕ್ಕರೆ. ಹೌದು. ಉಗಾದಿ ಹಬ್ಬ ದಿವಸ ಹಗಲು ಬಾರಾಕ ನಿನ್ನ ಮನೆಗೆ ಬೆಂಕಿ ಹತ್ತದ ಮಗನ ಅಂತೇಳಿ ಹೇಳಿ ಹೋದ್ರು. ಹೌದು ಹೌದು ಹೌದು. ನೋಡ್ರಿ ಬಂಧುಗಳೇ, ದುಃಖ ಇತ್ತು. ಅಂತ ಇದ್ದಂತ ತವನಪ್ಪಗೆ ದುಃಖ ಇತ್ತು. ಮನುಷ್ಯಗೆ ದಿಗಿಲು ಬಡ್ದಂಗಾಯ್ತು. ಹೌದು. ಮುಗುಲು ಕಡದ ಮೈ ಮ್ಯಾಗ ಬಿದ್ದಂಗಾಯ್ತು. ಮಹಾತ್ಮರ ಮನೆಗೆ ತಂದಿದ್ದ ಏನಾರ ಆಶೀರ್ವಾದ ಮಾಡಿ ಹೋಗ್ತಾರಂತೆ ತಿಳ್ಕೊಂಡಿದ್ದ. ಇಂಥ ಶ್ರಾಪ ಕೊಟ್ಟ ಹಾದ್ರಲ್ಲ, ಅದು ಎಂಥದ್ದು ಜನ್ಮ ಇದ್ದಿರ್ಬೇಕು. ಹೌದು ಹೌದು. ಅದೇ ಹೋಗಿ ಒಂದು ಗಳಿಗೆ ಒಳಗ ಅರಿಕೇರಿದ ಸಿದ್ದಪ್ಪ ಮುತ್ಯ ಪದ್ಮಾವತಿ ಅನ್ನುವ ಕುದುರೆ ತಗೊಂಡು ಕುದುರೆ ಬಲಿಕಿನ ಕಾಲ ಎತ್ತಿ ಚಿನ್ನ ಮಾಡ್ತು. ಬಬಲಾದಿ ಎಲ್ಲಿ? ಶಿಗುಣಿಸಿ ಕಡಿ. ಹೌದು. ಆ ಶಿಗುಣಿಸಿ ಊರು ಸಂಚಾರ ಮಾಡ್ಕೊತ ಹೋಗಿ ಅದೇ ಹನುಮಪ್ಪನ ಗುಡ್ಯಾಗ ಸಿದ್ದಪ್ಪ ಮುತ್ಯ ಕೂತಾರ. ಹೌದು ಹೌದು. ಅವನಿಗೆ ಗೊತ್ತಾಯ್ತು, ಹಾ ಹಾ, ಏನು ನನ್ನ ಭೋಗದಾಗಿದ್ದುದಂತೂ ತಪ್ಪಂಗಿಲ್ಲ. ಸಿದ್ದಪ್ಪ ಮುತ್ಯ ಬಂದಾರ ಅಂದ್ರೆ ಅವರಿಗಿಟ್ಟು ಊಟ ಮಾಡಿಸೋದದ ನನ್ನ ಕರ್ತವ್ಯದ. ಆ ಮಹಾತ್ಮರಿಗಿಟ್ಟು ಊಟ ಮಾಡಿಸ್ಬೇಕಂತೇಳಿ ಅವರಿಗೆ ಬಂದು ಪಾದ ಹಿಡಿತಾರೆ. ಯಪ್ಪ, ಹೌದು. ನಾ ಬಡವಿದ್ದ, ನನ್ನ ಮನೆ ಒಳಗೆ ಏನೇ ಇರಲಿ, ನನ್ನ ಮನೆ ಒಳಗೆ ಊಟಕ್ಕೆ ನಡಿಯಪ್ಪ, ಭಿನ್ನದ ಊಟಕ್ಕೆ ನಡಿ. ಹೌದು ಹೌದು. ಯಾಕಾಗಲ್ಲ ನಡಿ ಅಂದ್ರು ಅವರು. ನಡಿ ಅಂದಾಗ ಅವ ಮುಂದಾದ. ಸಿದ್ದಪ್ಪ ಮುತ್ಯ ಹಿಂದಿಂದ ಹೊಂಟ ಕುದುರೆ ಮಗಲ ಕಟ್ಟಿದ್ರು. ಒಂದು ಸೂಡಿ ಎರಡು ಸೂಡು ಕಣಿಕಿ ಒಗದ್ರು. ಹೌದು. ಮಹಾತ್ಮರಿಗೆ ಪಾದ ಪೂಜೆ ಮಾಡಿಸ್ತಾರ. ಸತಿಪತಿ ಕೂಡಿ ಮಾಯಾ ಪ್ರೀತಿದಿಂದ ಭಾವ ಭಕ್ತಿಯಿಂದ ಪಾದ ಪೂಜೆ ಮಾಡಿದ್ರು. ಪಾದ ಪೂಜೆ ಮಾಡೋಣ ಬಲಿಕಿನ ಕಾಲ ಒಳಗಿಟ್ಟು ಒಳಗೆ ಬಂದರು. ಹೌದು. ಮಣಿ ಇಟ್ಟ ಬಳಕ ಮಣಿ ಮ್ಯಾಗ ಮಹಾತ್ಮರ ಕೂತಾರ. ಅವರಿಗೂ ಆರತಿ ಮಾಡ್ಯಾರ, ಅಡ್ಡುಣಿಗಿಟ್ಟಾರ. ಪಂಚಾಮೃತದ ಇಡೀ ಯಾವ ರೀತಿಯಿಂದ ಚಿಕ್ಕಯ್ಯನವರಿಗೆ ಊಟ ಮಾಡಿಸ್ಯಾರ ಅದೇ ರೀತಿಯಿಂದ ನನ್ನ ಅರಿಕೇರಿ ಸಿದ್ದಪ್ಪ ಮುತ್ಯಾಗ ಊಟ ಮಾಡಿಸಿದ್ರು. ಹೌದು ಹೌದು. ಯಾರು? ತವನಪ್ಪ. ಹೌದು. ಸತ್ಯಪತಿ ಕೂಡಿ ಊಟ ಮಾಡಿಸಿದ್ರು. ಊಟ ಮಾಡಿಸಿದ ಬಳಕ ಊಟ ಐತಿ. ಇನ್ನು ಮುತ್ಯವರು ಎದ್ದು ಹೋಗವ್ರಿದ್ರು. ಇನ್ನು ಮಹಾತ್ಮರ ಜೋಳಿಗೆಯಾಗಿ ಏನಾದ್ರು ತಿಳಿದಟ್ಟು ನೀಡಬೇಕಂತೇಳಿ ಇವ್ರಿಗೂ ಇವ್ರ ಜೋಳಿಗೆಯಾಗಿ ತಿಳಿದಟ್ಟು ನೀಡಿ ಕಾಲ ಬೀಳುತ್ತಿದ್ರು. ತವನಪ್ಪರ ಹೆಂಡತಿ ಕಣ್ಣನ ನೀರ ಸಿದ್ದಪ್ಪ ಮುತ್ಯನ ಪಾದಿನ ಮ್ಯಾಗ ಬೀಳುಗತ್ತು. ಹೌದು ಹೌದು ಹೌದು. ನೋಡ್ರಿ ಬಂಧುಗಳು, ಎಂತ ಸಿದ್ಧಟಿಗೆ ಆಗಿರ್ಬೇಕು. ಹೌದು. ನೋಡಿದ್ರು ಸಿದ್ದಪ್ಪ ಮುತ್ಯ, ಯಾಕೋ ಮಗನ ತವನ್ಯ ನೋಡ್ರಿ ಹ್ಯಾಂಗ ಕೇಳ್ತಾರ, ಯಾಕೋ ಮಾಯಾ ಪ್ರೀತಿದಿಂದ ಮಹಾತ್ಮರಿಗೆ ಊಟ ಮಾಡಿಸಿದಿ, ಎಷ್ಟು ತಿಳಿದಟ್ಟು ದಕ್ಷಿಣನೂ ಕೊಟ್ಟಿದಿ, ಕರೆ ನಾಯಿ ಮನೆಯಿಂದ ಹೋಗೋ ಯಾಳ್ಯಾಗ ನಿನ್ನ ಕಣ್ಣನ ನೀರು ಯಾಕೋ ಅಂತದೇನು ಆತಂಕ ಬಂದದೋ ಕೇಳ್ತಾರ. ಅವಾಗಪ್ಪ ನೀವು ಬರೋಕ್ಕಿಂತ ಮುಂಚಿತವಾಗಿ ಹೌದು ಬಬಲಾದಿದಿಂದ ಚಿಕ್ಕಯ್ಯನವರು ಬಂದಿರು. ಅವ್ರಿಗೆ ಕೂಡ ಸನ್ಮಾನವನ್ನ ಮಾಡಿ ಆಧಾರ ಸತ್ಕಾರವನ್ನ ಮಾಡಿ ಮಾಯಾ ಪ್ರೀತಿದಿಂದ ಪಂಚಾರತಿ ಮಾಡಿ ಪಂಚಾಮೃತದ ಊಟವನ್ನ ಉಣಿಸಿದೇವಪ್ಪ. ಹೌದು. ಅವರಿಗೆ ದಕ್ಷಿಣವನ್ನು ಕೊಟ್ಟು ಪಾದ ದರ್ಶನ ಮಾಡಿ ಇನ್ನು ಸರಿತಿದ್ದೆವು. ಉಗಾದಿ ಹಬ್ಬ ದಿವಸ ಹಗಲ ವಾರಕ್ಕೆ ನಿನ್ನ ಮನೆಗೆ ಬೆಂಕಿ ಹತ್ತದ ತಿಳಿಸರಾಪ ಕೊಟ್ಟಾರ. ಹೌದು ಹೌದು ಹೌದು. ನಗಲುಗತ್ತರು ಸಿದ್ದಪ್ಪ ಮುತ್ತಿಯವರು. ಏಯ್ ಮಗನ ತವನಪ್ಪ, ಮಹಾತ್ಮರ ಬಂದ ಮನೆಗೆ ಬಂದು ಊಟ ಮಾಡಿ ನಿನಗ ಹೇಳಿ ಹೋಗ್ಯಾರಂದ್ರೆ ಅದು ಶ್ರಾಪತೆ ತಿಳ್ಕೊಬೇಡ. ನಿನಗ ಮುಂದೆ ಎಚ್ಚರ ಮಾಡಿ ಹೋಗ್ಯಾರೋ, ಎಚ್ಚರ ಮಾಡಿ ಹೋಗ್ಯಾರ. ಹೌದು ಹೌದು. ಹೆಂಗಪ್ಪ ಅಲ್ಲೋ, ಹಿಂದಿನ ಜನ್ಮದಾಗ ನೀವೊಬ್ಬ ದೊಡ್ಡ ರೈತ ಇದ್ದಿ. ಹೌದು. ಕೇಳ್ರಿ ಬಂಧುಗಳು ಹೆಂಗೆ ಹೇಳ್ತಾರ ಅರಿಕೇರಿ ಸಿದ್ದಪ್ಪ ಮುತ್ಯ. ಹಿಂದಿನ ಜನ್ಮದಾಗ ನೀವೊಬ್ಬ ದೊಡ್ಡ ರೈತ ಇದ್ದಿ. ಜ್ವಾಳದ ಸುಗ್ಗಿ ಇತ್ತು. ಹೌದು. ಎಲ್ಲ ರೈತರು ತೆಲಿಗಾಣಿಕೆ ಏನಿದ್ದು ಎಲ್ಲ ಆ ಡಾಂಗ್ ಇದ್ದಂತ ಎಲ್ಲ ತೆಲಗಾಣಿಕೆ ಮುರಿದು ಗೂಡ ಮಾಡಿ ಇನ್ನು ರಾಶಿ ಮಾಡವ್ರಿದ್ರು. ಹೌದು. ನೀನು ತೆಲಗಾಣಿಕೆ ಎಲ್ಲ ಸೂಡುವನು ಒಟ್ಟಿ ತೆಲಗಾಣಕ್ಕೆ ಮುರಿದು ನೀನು ಗೂಡು ಹಾಕಿದಿ. ಅಚ್ಚಿಗೆ ಹೊಲದಾಗ ಅವನು ಗೂಡು ಹಾಕ್ಯಾನ.
ಹೌದ್ ಹೌದ್ ಅವನ ಹೊಲದಾಗ ಸ್ವಲ್ಪ ತೆನಿ ಡೊಂಗ ಧಾಮ ಬಿದ್ದೀವ್, ನಿನ್ನ ಹೊಲದಾಗ ಸಣ್ಣ ಬಿದ್ದೀವ್, ನಿನಗೆ ನೋಡ್ಲಾರ್ದಾಯ್ತು. ಹೌದ್ 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 ಮನೆಗೆ ಊಟಕ್ಕೆ ಹೋಗ್ಯಾನವ ರೈತಿದ್ದವ, ಹಾ ಅದು ನಿನಗೆ ನೋಡ್ಲಾರ್ದಕ್ಕಾಗಿ ಹೊಚ್ಚಿಗಿಟ್ಟು ಪಟ್ಟು ನೀ ಅವನ ತೆಲೆಗಣಕಿದ ಗೂಡಿಗೆ ಬೆಂಕಿ ಹಚ್ಚಿದಿ. ಆ ಕರ್ಮ ಈ ಜನ್ಮಕ್ಕೆ ನಿನಗೆ ಬೆನ್ ಹತ್ತಿ ಬಂದದೋ. ಹೌದ್ 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 ಉಗಾದಿ ಹಬ್ಬ ಹಗರ ಬಾರಕ್ಕೆ ಅದೇ ನಿನ್ನ ಮನೆ ಸುಡುದದ. ಹಾ ಹಾ ಅದಕ್ಕೆ ಮಹಾತ್ಮರ ಶ್ರಾಪತಿ ತಿಳ್ಕೊಬೇಡ. ಎಚ್ಚರ ಮಾಡ್ಯಾರ ಅಂದಾಗ ಯಪ್ಪ ಹಿಂದಿನ ಜನ್ಮದ ನನಗೇನು ಗೊತ್ತಂತೇಳಿ ಸತಿಪತಿ ಉದ್ದ ಬಿದ್ರು ದುಃಖ ಮಾಡಿಬೇಡ ತವನಪ್ಪ. ಹಾ ಹಾ ಉಗಾದಿ ಹಬ್ಬದ ದಿನ ನಿನ್ನ ಮನೆಗೆ ಬೆಂಕಿ ಹತ್ತುದು ಖರೆ ಅದ. ಯಾವಾಗ ಬೆಂಕಿ ಹತ್ತದ ಸತಿಪತಿ ಮನೆಯಿಂದ ಹೊರಗೆ ಬರ್ರಿ, ಗುಡ್ಡದ ಕಡೆ ಮುಖ ಮಾಡಿ ಅಂಶದ್ದ ಅಂತೇಳಿ ಕೂಗ್ರಿ, ನಿಮಗೆ ಸಾಕಷ್ಟು ಮಳೆ ಕೊಟ್ಟು ನಿಮ್ಮ ಮನೆ ರಕ್ಷಣೆ ಮಾಡ್ತದ ಅಂತ ಹೇಳ್ತಾರ ಬಂಧುಗಳೇ. ಹೌದ್ 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 ಸಿದ್ದಪ್ಪ ಮುತ್ತೆ ಹೇಳಿ ಹೋದ. ಹೌದು ಮುಂದೆ ಕೆಲವು ದಿವಸ ಹೋಯ್ತು ಉಗಾದಿ ಹಬ್ಬ ಬತ್ತು. ಹೌದು ಹಬ್ಬ ದಿವಸ ಹಗಲು ಬಾರಕ್ಕೆಲ್ಲರೂ ಅಡಿಗೆ ಅಮಲಿ ಮಾಡ್ತಿದ್ರು. ಆ ಬಡಿಗೆ ಇದ್ದಂಥ ತವನಪ್ಪನ ಮನೆಗೆ ಬೆಂಕಿ ಹತ್ತ ಬಾಳಕ ಸತಿಪತಿ ಕೂಡಿ ಇಬ್ರು ಮುಂದೆ ಹಿಂದೆ ವಿಚಾರ ಮಾಡಲಿಲ್ಲ. ಮನೆಯಿಂದ ಹೊರಗೆ ಓಡಿ ಬಂದು ಗುಡ್ಡದ ಕಡೆ ಮುಖ ಮಾಡಿ ಅಂಶದ್ದ ನನ್ನನ್ನು ರಕ್ಷಣೆ ಮಾಡ ಅಂದ ಬಳಕ ಸಾಕ್ಷಾತ್ ಅವನ ಮನೆ ಮ್ಯಾಗ ನನ್ನ ಅಂಶದ ಮುತ್ಯ ಅಂತ ಬೇಸಿಗೆದಿಂದಾಗ ಸಾಕಟ್ಟು ಮಳೆ ಕೊಟ್ಟು ಮನೆ ರಕ್ಷಣೆ ಮಾಡ್ದ. ಇದು ನಿರ್ಗುಣ. ಹೌದ್ ಹೌದ್ ಹೌದು ಅಂಶದ ಮುತ್ತೆಗೆ ನೋಡ್ಯಾನ, ಹಾ ಹಾ ನೋಡ್ಯಾನೇನು ನೋಡಿಲ್ಲ. ಕರೆ ಇವನ ದಯಾಕರಣದಿಂದ ಹೌದು ಕೂಗಿಗೆ ಕೊಟ್ಟು ಮಳಿ ಬಂದದಂದ್ರ ಅಂಶದ ಮುತ್ಯ ಮಾಯ ರೂಪದಿಂದ ಯಾಕಾಗಲಿ ಬಂದ ಅವನ ಮನೆಗೆ ಸಾಕಟ್ಟು ಮಳಿ ಕೆಡವಿ ಮನೆ ರಕ್ಷಣೆ ಮಾಡ್ಯಾನಂದ್ರೆ ಇದು ನಿರ್ಗುಣ ಪರಮಾತ್ಮ. ಹೌದ್ 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 ಇಲ್ಲಿ ಸಗುಣ ಹೋಲಿಸಬೇಡ. ಹಾ ಹಾ ನೀ ಹೇಳ್ದಿ ನೋಡು, ಅಂಶದ ಮುತ್ಯ ಕೈಲಾಸದಿಂದ ಬಂದ, ಹೌದು ಗುರುನಾಥಗ ತಗೊಂಡು ಬಂದ. ಶಿವಂಪುರ ಹಟ್ಟಿ ಮಾಯನಾದ ಮಕಳಾಪುರ ಗುರು ಮಾಯ ಆಗಿದ. ಹೊಳ್ಳಿ ಯಾಕೆ ಭಕ್ತಿ ಮಾಡ್ದ? ಹಾ 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 ಓ ರಾಯಪ್ಪ ಮಾಸ್ತರ್, ಎಷ್ಟು ತುಸು ತಿಳ್ಕೊಂಡಾವಿದ್ಯಪ್ಪ, ಹಾ ಬಹಳ ತುಸು ತಿಳ್ಕೊಂಡಾವಿದ್ದಿ. ಹಾ ಅಂಶದ ಮುತ್ಯನ ಜೊತೆ ಗುರು ಬರ್ಬೇಕಂದ್ರ ಮೊದಲೇ ನಿರ್ಗುಣ ರೂಪದಾಗ ಬಂದಾನ. ಯಾರ ಕಣ್ಣಿಗೆ ಮೊದಲೇ ಬಿದ್ದಿಲ್ಲ, ಹೌದು ಯಾರ ಕಣ್ಣಿಗೆ ಬಿದ್ದಿಲ್ಲ. ಹಾ ಹಾ ಹೊಳ್ಳಿ ಗುರುನಾಥನ ಜೊತೆ ಮಾತಾಡೋದು ಬೇಕಾಗಿತ್ತು. ಅಂಶದ ಮುತ್ಯಾಗ ಮಾತಾಡಬೇಕಾಗಿತ್ತು. ಹೌದು ಯಪ್ಪ ನನಗೆ ಆಜ್ಞೆ ಮಾಡು, ನನ್ನ ಸ್ಥಾನ ಎಲ್ಲಿ ನಿನ್ನ ಸ್ಥಾನ ಎಲ್ಲಿ ಕೇಳೋದಿತ್ತು. ಆ ಕಾರಣಕ್ಕಾಗಿ ಭಕ್ತಿ ಆಗ್ಯದ. ಅವ್ ಮಾಯ ಆಗ್ಯಾನ, ಹೋಗಿಬಿಟ್ಟ. ನಿನಗೆ ಯಾರು ಹೇಳಿದ್ರು ಮಾಯ ಆದಂದ್ರ ಅವ್ ಹೋತಾನಂದು. ಹಾ ನಿನ್ನೊಳಗುನು ಚೈತನ್ಯದ, ನನ್ನೊಳಗುನು ಚೈತನ್ಯದ. ಕೊನೆ ಮೆಟ್ಟಲ್ಗೆ ಬಂದು ಕೇಳ್ತಾನ ನಿನಗ. ಹೌದು ಪ್ರತಿಯೊಬ್ಬರು ಒಮ್ಮೆ ಹುಟ್ಟ್ಯದಂದ್ರೆ ಸೈತೇವಿಲ್ರಿ. ಹೌದು ಈ ಭೂಮಿ ತೆಲಿ ಮ್ಯಾಗ ನೀವು ಒಮ್ಮೆ ಹುಟ್ಟಿದೇವ್ ಅಂದ್ರೆ ಒಮ್ಮೆ ಎಲ್ಲರಿಗೆ ಸಾವು ಗಟ್ಟಿ ಅದ. ಹೌದು ಸತ್ತ ಬಳಕ ಪಂಚಮಹಾಭೂತದಿಂದ ನಿರ್ಮಾಣ ಆದುದು. ಈ ಶರೀರಕ್ಕೆ ಮಣ್ಣರಿಗೆ ಕೊಡ್ತಾರ ಅಥವಾ ಅಗ್ನಿಯರಿ ಮಾಡ್ತಾರ. ಹೌದು ಹೌದು ನಿಮಗ್ ಕೇಳತ್ತ, ಅವ ಸತ್ತನ ಅತ್ತಾರ. ಹೌದು ಶರೀರ ಸತ್ತದ, ಅವ ಸತ್ತಿಲ್ಲ. ಹಾ ಹಾ ನಿಮಗ್ ಗೊತ್ತಿರ್ಲಿ. ಹೌದು ಶರೀರ ಸೈತದ, ಅವ ಸಹಿಯಂಗಿಲ್ಲ. ಈ ಪಂಚಮಹಾಭೂತ ಶರೀರದೊಳಗಿಂದ ಏನು ಚೈತನ್ಯ ಆತ್ಮದ, ಆತ್ಮ ಯಾವ ಕಣ್ಣಿಗೆ ಕಾಣ್ಯದೇನ್ರಿ? ಕಾಣೋದಿಲ್ಲ. ಮತ್ತಿದು ನಿರ್ಗುಣತೆಯೋ ಏನು ಸಗುಣತೆಯೋ? ಹಾ ಹಾ ನಿನಗ್ ಕೇಳ್ತನ, ಆತ್ಮ ನಿರ್ಗುಣತೆಯೋ ಏನು ಸಗುಣತೆಯೋ ಯಾರ ಕಣ್ಣಿಗೆ ಕಾಣಿಲ್ಲ. ಕರೆ ಆತ್ಮ ಇರ್ಲಾರ್ದ ಜಗತ್ತೇ ನಡೆದೇನು? ನಡೆದಿಲ್ಲ. ಅದಕ್ಕೆ ಹೇಳೋದದ, ಜಗತ್ತದಾಗ ನಿರ್ಗುಣ ವಸ್ತು ದೊಡ್ಡದದ. ಹೌದು ಹೌದು ನಿನ್ನೊಳಗು ಅವ ಅದನ, ನನ್ನೊಳಗು ಅವ ಅದನ. ಅವ ಬಿಟ್ಟು ಹೋಗುವಾಗ ನೀನು ನೋಡಿಲ್ಲ, ನಾನು ನೋಡಿಲ್ಲಪ್ಪ. ಅವ ನಿರ್ಗುಣ ನಿರಾಕಾರ ರೂಪಕ್ಕೆ ಹೋಗಿ ಕೂಡ್ತಾನ. ಆ ಪರಮಾತ್ಮನಲ್ಲೇ ಕೂಡ ಅವದಾನ. ಅಲ್ಲಿದೆ ಬಂದಾನ, ಅಲ್ಲೇ ಕೂಡ್ತಾನ. ಕರೆ ಬರುವಾಗನು ಯಾರಿಗೆ ಕಣ್ಣಿಗೆ ಬಿದ್ದಿಲ್ಲ, ಅವ ಹೋಗಾಗನು ಯಾರಿಗೆ ಕಣ್ಣಿಗೆ ಬಿದ್ದಿಲ್ಲ. ಅವ ಇರುತ್ತಾನ. ನಿಂದು ಕೆಲಸದ, ನಂದು ಕೆಲಸದ. ಉಟಿಗಿದುಟ್ಟಾಂಗ ನಡೀತದ, ಕುಂಬರಿಟ್ಟಾಂಗ ನಡೀತದ. ಹೌದು ಜಗತ್ತದಾಗ ನಿರ್ಗುಣ ದೊಡ್ಡದದ. ಹೌದು ಹೌದು ಇದು ವಿಷಯ ಮುರಿ ಕೊನೆ ಮೆಟ್ಟಲು ಮಾತಾಡು. ಹೌದು ನೀ ಎಲ್ಲಾರೇ ತುಕಾರಾಮ, ಸಕಾರಾಮ, ಜೀಜಾಬಾಯಿ ಇದೆಲ್ಲ ಇದು ಮ್ಯಾಗಿಂದದ. ಇದು ಅಂತರಂಗದ ಕೊನೆ ಮೆಟ್ಟಲು ಮಾತಾಡ್ಲಕತ್ತಿದ್. ಇದು ಇದು ಮುರಿ. ಹೌದು ಇಲ್ಲಿ ತಿಳಿದವ್ರು ಯಾವ ಬಲ್ಲಂತ ಜ್ಞಾನಿ ಇದ್ರ ಅವ್ರಿಗೆ ಗೊತ್ತಾಗ್ತದ ಯಾವ ಮೆಟ್ಟಲದ ಮಾತಾಡ್ಲಿಕತ್ತಿದ ಅನ್ನೋದು. ಹೌದು ಹೌದು ಚೈತನ್ಯ ಈ ಸತ್ತನ ಮಾತಾಡ್ಲಿಕತ್ತಿದ. ಶಬ್ದ ಬರ್ಲಾಗತ್ತದ. ಖರೆ ಹಿಂಗೆ ಅದ ಅಂತೇಳಿ ಯಾರು ನೋಡಿರೇನು? ಇಲ್ಲ. ಇದು ನಿರ್ಗುಣ ಪರಮಾತ್ಮ. ಹೌದು ಹೌದು ಇದು ನಿರ್ಗುಣ ಪರಮಾತ್ಮ. ಅದಕ್ಕೆ ಮಾಸ್ತರ ಜಗತ್ಯದಾಗ ನನ್ನ ತಂದಿನಾದಂಥ ಹುಲಜಂತಿ ಶುದ್ಧ ಮಹಾಳಿಂಗರಾಯ ಮುತ್ಯನ ಮುಂಡಾಸ ಪರಮಾತ್ಮ ನಿರ್ಗುಣ ರೂಪದಾಗ ಬರುತ್ತಾನ. ಹೌದು 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 ಅವ ಯಾರ ಕಣ್ಣಿಗೆ ಬೀಳಲ್ಲ. ನೀ ಅಂದಿ ನೋಡು, ನಿನಗೆ ಕಾಣ್ತಾನ. ಅವತ್ತು ನನಗೆ ಬಿಡೋ, ನಿನಗರ ಕಾಣೆ ನನಗೆ ಕೇಳುತ್ತಿದನ. ನನಗರ ಕಾಣಿಲ್ಲ, ನಿನಗೆ ಕಾಣೇನ? ಕಾಣೋದಿಲ್ಲ. ಮತ್ತ ಅದಕ್ಕೆ ಹೇಳೋದದ ಮಾಸ್ತರ,
ರೂಟ ಕರೆಕ್ಟ್ ಮಾತಾಡು. ಹೌದು. ವಚನ ಗಾಬರಿಗೆ ಬಿದ್ದು ಮಾತಾಡಬೇಡಪ್ಪ. ನಿನಗೆ ನಾ ಏನು ಮಾಡವಲ್ಲ, ಹಾ ಹಾ ನಾ ನಿನಗೇನು ಅನವನು ಅಲ್ಲ. ಖರೆ ಹಾದಿ ಹಿಡಿದು ಮಾತಾಡು. ವಿಷಯ ಸಗುಣದಾಗ ತೊಟ್ಟಿದೆ ಅಂದ್ರೆ ನೀ ಸಗುಣ ಆಗಿನೇ ಅದು ಮುಕ್ತಿಗೆ ಮುಟ್ಟಿರ್ಬೇಕು ಅಂತ ವಿಷಯ ಮಾತಾಡು. ಹೌದು ಹೌದು. ಅದಕ್ಕೆ ಜಗತ್ಯದಾಗ ಇದು ಜಗತ್ತೇ ಹುಟ್ಟಬೇಕಂದ್ರೆ ನಿರಾಕಾರದೊಳಗೆ ಹುಟ್ಟದಂಥ ನಿರ್ಗುಣ ಪರಮಾತ್ಮನಿಂದ ಇದು ಜಗತ್ಯದ. ಈ ಜಗತ್ತೇ ಹುಟ್ಟಬೇಕಂದ್ರೆ ನಿರ್ಗುಣದಿಂದೇ ಅದ. ಹೌದು ಹೌದು. ಯಾಕೆ ಹೇಳೋದದ? ಯಾಕ್ರಿ? ಚಂದ್ರಲೋಕದಿಂದ ಆಕಾಶ ಮಂಡಲದಿಂದ ಮೇಘದ ಮಳಿ ಮುಖಾಂತರವಾಗಿ ಧಾನ್ಯದಿಂದ ಒಂದು ಅನ್ನಿನಿಂದ ರಕ್ತಿದಿಂದ ಒಂದು ವೀರ್ಯದ ರೂಪದಿಂದ ಜೀವಾತ್ಮ ಬಂದದ. ಹೌದು ಹೌದು ಹೌದು. ಕಾಣದೇನೆ ಯಾರಿಗೆ? ಕಾಣೋದಿಲ್ಲ. ಇದು ನಿರ್ಗುಣ. ಹೌದು. ಇಂಥ ಮಾತು ಮುರೀಗ ಇದು ಕೊನೆ, ಇದು ಮುಗದಾಣಿನೇ ಅದಿದು. ಹೌದು. ಈ ಮುಗದಾಣಿ ಇದ್ರೊಳಗಿಂದ ನೀ ಪಾರಾಗ ನೋಡೋಣ. ಎಟ್ಟ ಹರ್ಕತ್ತಿಲ್ಲ. ಯಾನ ಹೊನ್ನೂಟಿಗೆ ಗ್ರಾಮ ನಮ್ಮ ರಾಯಪ್ಪ ಮಾಸ್ತರ್ ಅವರು ಒಂದು ನನಕ್ಕಿ ಶ್ರೇಷ್ಠ ಕಲಾವಿದ ಅಂತೇಳಿ ಸಭದ 4 ಕೈ ಎತ್ತಿ ಮಾತಾಡ್ತಾನೆ. ನೀ ಮಾತಾಡಬೇಡ. ಹೌದು ಹೌದು. ಈಗ ನಾ ಯಾವ ಮೆಟ್ಟಲು ಹಚ್ಚಿ ಮಾತಾಡಿದ್ ನೋಡು. ಅದೇ ಇವು ಮುರಿದು ಮಾತಾಡು. ನಿನ್ನಲ್ಲಿ ಏನು ಪವಾರ ಅದ ಅನ್ನೋದು ಗೊತ್ತಾಗುತ್ತದೆ. ಹೌದು ಹೌದು. ಅದಕ್ಕೆ ನನ್ನ ಬಬಲಾದಿದ ಸದಾಶಿವ ಅಜ್ಜವರು ಹೌದು ಚಿಕ್ಕಯ್ಯನವರು ಯಾವ ರೀತಿಯಿಂದ ಶೀಗುಣಿಸಿ ಗ್ರಾಮಕ್ಕೆ ಬಂದ ಬಳಕ ಮುಂದಿನ ಸುದ್ದಿ ಹೇಳದ ಬಳಕ ಅರಿಕೇರಿ ಸಿದ್ದಪ್ಪ ಮುತ್ಯ ಅಂತ ಒಂದು ತವನಪ್ಪ ತಿಳಿ ಬಡಿಗ್ಯಾನ ಮನೆ ಒಳಗೆ ಹೋಗಿ ಯಾವ ರೀತಿಯಿಂದ ಚಿಕ್ಕಯ್ಯನವರ ಮಾತಿನ ವಿಷಯಗಳು ಬಿಡಿಸಿ ಹೇಳುತ್ತಾರೆ ಅನ್ನೋದು 4 ನುಡಿ ಸಾಲದ. ಈ ಪದ್ಯ ಆದ ಬಳಕ ಒಳ್ಳೆ ಅನುಭವಿ ಕಲಾವಿದ್ರಿ ಪಾಳೆ ಹೊಕ್ಕದ. ಹೌದು. ದೈವದವರು ಶಾಂತ ರೀತಿಯಿಂದ ಕೂತ ಕೇಳಬೇಕತೆ ಕಳಕಳಿ ವಿನಂತಿ ಅದ. ಅದಕ್ಕೆ ಬಂಧುಗಳೇ, ಜಗತ್ಯದಾಗ ನಿರ್ಗುಣ ಅನ್ನೋದು ದೊಡ್ಡದದ. ಹೌದು ಹೌದು ಹೌದು. ನಿರ್ಗುಣ ಅನ್ನೋದು ದೊಡ್ಡದದ. ಆ ಶಕ್ತಿ ಯಾರ ಕಣ್ಣಿಗೆ ಕಾಣಂಗಿಲ್ಲ. ಆ ಶಕ್ತಿ ಇಲ್ಲದೆ ಜಗತ್ತಿ ನಡೆಯಂಗಿಲ್ಲ. ಹೌದು ಹೌದು ಹೌದು. ಆ ಶಕ್ತಿ ಇಲ್ಲದೆ ಜಗತ್ತಿ ನಡೆಯಂಗಿಲ್ಲ. ಹೌದು. ನನ್ನೊಳಗ ಉಸುಲದ ನಿನ್ನೊಳಗ ಉಸುಲದಪ್ಪ. ಉಸುಲು ಎಲ್ಲಿ ತಕ ಅದ ನಿಂದು ಕೆಲಸದ, ಅದು ನಂದು ಕೆಲಸದ. ಅದು ನನ್ನಲ್ಲಿ ನಿನ್ನಲ್ಲಿ ಇದು ಕೈ ಬಿಡುತ್ತಂದ್ರ ರಾಯಪ್ಪ ಮಾಸ್ತರ್ ಹೋಗ್ಯಾನ್ರಿ. ಪಿಂಟು ಹಾದಲ್ರಿ, ಚಲೋ ಇದ್ದ. ಎಲ್ಲಿಗೆ ಹೋದವ? ಎಲ್ಲಿದ ಬಂದನ ಅಲ್ಲಿಗೆ ಹೋಗ್ಯಾನ್ರಿ. ಅವ ಹುಚ್ಚಗೋಳ್ಯ. ಹೌದು ಹೌದು ಹೌದು. ಇದು ಗೊತ್ತಾಗ್ಬೇಕ ನಮಗ. ಹೋಗ್ಯಾನಂದ್ರೆ ಎಲ್ಲಿ ಹೋಗ್ಯಾನ? ಅವ ಎಲ್ಲಿದ ಮೊದಲು ಬಂದಾನ ಅಲ್ಲಿಗೆ ಹೋಗ್ಯಾನ. ರಾಯಪ್ಪ ಮಾಸ್ತರ್ ಹೋಗ್ಯಾನಂದ್ರೆ ಅಳುದು ನೋಡು. ಯಾನ್ ಹೇಳಿ ಹೋದ್ಯೋ? ಅವ ಎಲ್ಲಿದ ಬಂದಾನ ಅಲ್ಲಿಗೆ ಹೋಗ್ಯಾನ್ರಿ. ಯಾಕೆ ದುಃಖ ಮಾಡಬೇಕು? ಹೌದು. ಜಗತ್ಯದಾಗ ಒಮ್ಮ ಹುಟ್ಟ್ಯದಂದ್ರ ಒಮ್ಮ ಸೊಯ್ಯುದು ಗಟ್ಟ್ಯದ. ಅದಕ್ಕೆ ಜಗತ್ಯದಾಗ ನೀವು ಎಲ್ಲಾರು ಒಂದು ದಿನ ನಶ್ವರ ಆಗೋದದ. ಹೌದು 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 ಹೌದು. 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ಅನುಭಾವಿ ಕಲಾವಿದರಿಗೆ ಪಾಳ್ಯ ಹೊಕ್ಕದ. ದೈವದವರು ಶಾಂತ ರೀತಿಯಿಂದ ಕೂತ ಕೇಳಬೇಕೈತಿ ಕಳಕಳಿ ವಿನಂತಿ. ಆಯ್ತು ಆಯ್ತು ಆಯ್ತು.